ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಜ್ಜಿನ ಅಪೇಕ್ಷಾ ಬೈತಾ ಇರ್ತಾಳೆ. ಅಜ್ಜಿ, ನಿಮ್ಗೆ ಏನಾಗಿದೆ? ಅವಳೇನು ಮಾಟ ಮಂತ್ರ ಏನಾದರೂ ಆ ಭೂಮಿ ಮಾಡಿಸಿದಳಲ್ಲ? ಅವಳು ಗುಂಡೆಗೆ ಬಿದ್ದಾಗಿಂದ ಅವಳಿನ ಭಕ್ತಿಯಿಂದ ಪೂಜೆ ಮಾಡೋದೇನು, ನೀವು ವ್ರತ ಮಾಡೋದೇನು ಅವಳಿಗೋಸ್ಕರ? ಇವಾಗ ಗುಂಡೆಗೆ ಬಿದ್ದಿದೆ ಅಂತ ಅಡುಗೆನೂ ಸಹ ನೀವೇ ಮಾಡ್ತಾ ಇದ್ದೀರಲ್ಲ, ಏನಾಗಿದೆ? 36 ಡಿಗ್ರಿಲಿ ನೀವು ಸುತ್ತಾ ಇದ್ದೀರಲ್ಲ, ನಿಮಗೇನು ಅನ್ನಿಸ್ತಿಲ್ವಾ? ನಮ್ಮ ಮಂಜು ಮದುವೆ ಕ್ಯಾನ್ಸಲ್ ಮಾಡಿ ಅಜ್ಜಿತನ ಮದುವೆ ಆಗಿ ಬಂದಿದ್ದಾಳೆ, ನೀವು ನೋಡಿದರೆ ಈ ಥರ ಮಾಡ್ತಾ ಇದ್ದೀರಲ್ಲ, ಅವಳಿಗೆ ಬೇರೆ ಬಳೆ ಬೇರೆ ತಂದಿದ್ದೀರಲ್ಲ, ಏನಾಗಿದೆ ನಿಮಗೆಲ್ಲ? ಮಂಕು ಬೂದಿ ಬರ್ಚಿದಳ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು, ಅದರಲ್ಲೇನಿದೆ, ಅವಳಿಗೆ ಬಳೆ ಕೊಟ್ಟರೆ ತಪ್ಪೇನು ಅಂತ ಕೇಳ್ತಾ ಇರಬೇಕಾದ್ರೆ ದೇವಿಯನಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಅಪೇಕ್ಷೆ, ಏನಜ್ಜಿ ಈ ಥರ ಹೇಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಹೌದು, ತನ್ನ ಗಂಡಿಗೋಸ್ಕರ ಅವಳು ಎಂಥ ತ್ಯಾಗ ಮಾಡಿದ್ದಾಳೆ ಗೊತ್ತಾ? ಆ ರಾಣನ ಮನೆಗೆ 2 ಸಲ ಹೋಗಿ ಧರಣಿನ ಕೂತಿದ್ದಾಳೆ. ಅದ್ರ ಜೊತೆಗೆ ಗುಂಡೆಟ್ ಬೇರೆ ತಿಂದು ತನ್ನ ಪ್ರಾಣನ ತನ್ನ ಗಂಡನಿಗೋಸ್ಕರ ಕೊಡೋಕೆ ಹೋಗಿದ್ದಾಳೆ. ಇಂಥವಳು ಈಗಿನ ಕಾಲದಲ್ಲಿ ಇಂಥ ಸೊಸೆ ಆಗಿರ್ಬೋದು, ಇಂಥ ಹೆಂಡತಿ ಆಗಿರ್ಬೋದು, ಯಾರಿಗೆ ಸಿಗ್ತಾಳೆ ಹೇಳು ನೋಡೋಣ? ನನ್ನ ಮೊಮ್ಮನಿಗೋಸ್ಕರ ಅವಳು ಪ್ರಾಣನೇ ಕೊಟ್ಟಿದ್ದಾಳೆ. ಅಂಥವಳನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ಸೊಸೆ ಅಂತ ನಾವು ಒಪ್ಕೊಂಡೇ ಇರಲಿಲ್ಲ. ಆದರೂ ಸಹ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೇ ತನ್ನ ಮೊಮ್ಮಗನಿಗೆ ಖುಷಿಗೋಸ್ಕರ ಅವಳು ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ. ಅವಳಿಗೆ ಎಷ್ಟು ಮಾಡಿದರೆ ಕಮ್ಮಿ ಅಂತ ಹೇಳ್ತಿರ್ಬೇಕಾದ್ರೆ ಅಪೇಕ್ಷೆ ಮತ್ತು ಈ ಕಡೆ ಮನಸ್ವಿನಿ ಇಬ್ಬರು ತುಂಬ ಕೋಪ ಮಾಡಿಕೊಂಡು ಅಜ್ಜಿನ ನೋಡ್ತಾ ಇರ್ತಾರೆ. ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಈಗಿನ ಕಾಲದಲ್ಲಿ ಸ್ವಲ್ಪ ಏನಾದರೂ ಬೈದರೆ ಸಾಕು, ಗಂಡನ ಬಿಟ್ಟು ತವ್ರ ಮನೆಗೆ ಕೂತ್ಕೊಳ್ಳೋ ಹೆಣ್ಮಕ್ಳು ಜಾಸ್ತಿ ಆಗಿದ್ದಾರೆ. ಅಂಥದ್ರಲ್ಲಿ ನಾವು ಅವಮಾನ ಎಲ್ಲ ಮಾಡಿದರೂ ಸಹ ಭೂಮಿ ನಮ್ಮ ಜೊತೆನೇ ಇದ್ದಾಳೆ, ಅಂಥವಳಿಗೆ ಎಷ್ಟು ಸೇವೆ ಮಾಡಿದರೂ ಸಾಲದು ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ತುಂಬ ಖುಷಿ ಪಡ್ತಿರ್ತಾಳೆ. ದೇವಿಯಾನಿ ಒಳೊಳಗೆ ಶಾಕ್ ಆಗಿ ಅಜ್ಜಿನ ನೋಡ್ತಾ ಇರ್ತಾಳೆ. ಆಗ ಸಂಗೀತ ಖುಷಿಯಿಂದ, ಅಮ್ಮ, ನೀವು ಇಷ್ಟೊಂದು ಥರ ಬದಲಾವಣೆ ಆಗಿದೆ ನಿಮ್ಮಲ್ಲಿ, ನನಗೆ ನೋಡಿ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಹಾಗೆ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬೇಕು ಅಂತೆಲ್ಲ ಅಶ್ವಿನಿ ಹೇಳ್ತಾ ಇರ್ತಾಳೆ, ಅವಳು ಭೂಮಿ ಹೈಲೈಟ್ ಆಗಬೇಕು ಅಂತ ಈ ಥರ ಎಲ್ಲ ಮಾಡಿದಾಳೆ ಅಂತ ಅನಿಸುತ್ತೆ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ, ಆ ಥರ ಎಲ್ಲ ಅವಳು ಮಾಡಿಲ್ಲ. ಹೆಣ್ಣು ಸಹ ತನ್ನ ಗಂಡನಿಗೋಸ್ಕರ ಮಾಡಬಾರ್ದನ್ನ ಇವಳು ಮಾಡಿದ್ದಾಳೆ, ಗುಂಡೆಟ್ಟು ತಿಂದಿದ್ದಾಳೆ. ನೀನೇನಾದರೂ ತಿಂತೀಯಾ ಅಪ್ಪು? ನೀನೇನಾದರೂ ತಿಂತೀಯಾ ಅಥವಾ ಅಂಜನೆ ಏನಾದರೂ ತಿಂತಾಳ ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಗಂಡನ ಮನೇಲಿ ನನಗೆಲ್ಲ ಹಿಂಸೆ ಕೊಡ್ತಾರೆ, ಅದಕ್ಕೋಸ್ಕರ ತವ್ರ ಮನೇಲಿ ಬಂದು 2 ದಿನ ನೆಮ್ಮದಿಯಾಗಿರೋಣ ಅಂತ ಬಂದರೆ ಇಲ್ಲಿ ನೋಡಿದರೆ ನೀವು ನನಗೆ ತುಂಬ ಬೇಜಾರು ಮಾಡ್ತೀರಾ, ಹೋಗಿ ಅಜ್ಜಿ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಅಪೇಕ್ಷೆ ಮತ್ತೆ ಹೇಳ್ತಾ ಇರ್ತಾಳೆ, ಆ ಭೂಮಿನ ತಲೆ ಮೇಲೆ ಹೊತ್ಕೊಂಡು ಏನಾದ್ರು ಮರಿತಾ ಇದ್ದರೆ ನಾನು ಮನೆ ಬಿಟ್ಟು ಹೋಗೇ ಬಿಡ್ತೀನಿ ಆಯಿತಾ, ಈ ಮನೇಲಿ ಒಂದು ಕ್ಷಣ ಇರಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಜ್ಜಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಈ ಕಡೆ ರಮಣ ಸಹ ಹೇಳ್ತಾ ಇರ್ತಾನೆ, ಅತ್ತೆ, ನೀವು ಅನ್ನೆಸೆಸರಿಯಾಗಿ ನೀವು ಆ ಹುಡುಗಿನ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ದೀರಾ, ತುಂಬ ಅನುಕಂಪನ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಏನು ಮಾತಾಡದೆ ಹಾಗೆ ಮೌನಿಯಾಗಿ ಕೂತ್ಕೊಬಿಡ್ತಾರೆ. ಆ ಮಾತನ್ನ ಕೇಳಿ ಇಲ್ಲಿ ಸಂಗೀತ ಬೇಜಾರು ಮಾಡ್ಕೊಂಡು ಒಳಗಡೆ ಎದ್ದು ಹೋಗ್ಬಿಡ್ತಾರೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ಮತ್ತು ದೇವಿಯಾನಿ ಎಲ್ಲರೂ ಸೇರಿ, ಮನೆಯವರೆಲ್ಲ ಸೇರಿ ಗಣಪತಿಗೆಲ್ಲ ರೆಡಿ ಮಾಡಿರ್ತಾರೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ಪೂಜೆಗೆ ಅಂತ ಬರ್ತಿರ್ಬೇಕಾದ್ರೆ ಅಜಿತ್, ಭೂಮಿ, ಸಂಗೀತ, ಶ್ರವಣ್ ಎಲ್ಲರೂ ಬಂದುಬಿಡ್ತಾರೆ. ಅವಾಗ ಪೂಜೆನ ಸ್ಟಾರ್ಟ್ ಮಾಡಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ದೇವಿಯಾನಿ, ಹೋಗಮ್ಮ ಪೂಜೆನ ಸ್ಟಾರ್ಟ್ ಮಾಡು ಭೂಮಿ ಅಂತ ಹೇಳಿದಾಗ ಭೂಮಿ ಇನ್ನೇನು ದೇವರಿಗೆ ಪೂಜೆ ಮಾಡೋಕ್ಕೆ ಹೋಗಬೇಕು. ಅವಾಗ ಸಂಗೀತ, ನೀನು ಪೂಜೆ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಸಂಗೀತ ಮುಖನ ನೋಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲಮ್ಮ ಏನಾಗಿದೆಯಮ್ಮ, ನೀನು ಪ್ರತಿಯೊಂದು ಹಬ್ಬಗಳನ್ನು ಭೂಮಿನೇ ಮಾಡಬೇಕು ಅಂತ ಅಜ್ಜಿ ಜೊತೆ ವಾದ ಮಾಡ್ತಾ ಇದ್ದೆ, ಇವಾಗ ನೋಡಿದರೆ ಭೂಮಿ ಪೂಜೆನೇ ಮಾಡಬಾರ್ದು ಅಂತ ಹೇಳ್ತಿದ್ದಿಲ್ಲಮ್ಮ, ಅಮ್ಮ ಯಾಕಮ್ಮ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಶ್ರವಣ ಸಹ, ಅಕ್ಕ ಏನಾಯ್ತಕ್ಕ ನಿನಗೆ, ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ, ನೋಡು ಭೂಮಿ, ನೀನು ಪೂಜೆ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಷ್ಟೇ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅಮ್ಮ ಪ್ಲೀಸ್ ಏನಾಯಿತು ಹೇಳಿ ಅಮ್ಮ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ನೋಡು ಅಜಿತ, ಪೂಜೆ ಮಾಡೋದು ಅನ್ನೋದೊಂದು ಪವಿತ್ರವಾದ ಕೆಲಸ. ಎಷ್ಟೇ ನಮಗೆ ದುರಂಕಾರ ಏನೇ ಇದ್ದರೂ ಸಹ ದೇವ್ರ ಮುಂದೆ ನಿಂತಾಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು, ನಮ್ಮ ಅಹಂಕಾರನ ಪಕ್ಕಕ್ಕಿಟ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು. ಅದನ್ನು ಬಿಟ್ಟು ದೇವ್ರ ಹತ್ರ ಅಹಂಕಾರ ತೋರಿಸಿ, ನಮ್ಮ ಸಣ್ಣತನ ತೋರಿಸಿ ಪೂಜೆ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ಸಂಗೀತ ಮುಖನ ನೋಡ್ತಾ ಇರ್ತಾರೆ. ಅವಾಗ ಶ್ರವಣ್ ಹೇಳ್ತಾ ಇರ್ತಾನೆ, ಅಕ್ಕ ಇವಾಗ ಏನಾಯಿತು, ಯಾರು ಏನಂದ್ರು ಭೂಮಿನ ಅಂತ ಕೇಳ್ತಿರ್ಬೇಕಾದ್ರೆ, ಒಬ್ಬರ ಇಬ್ಬರ ನಾನು ಯಾರಂತ ಹೆಸರು ಹೇಳಿ ಆಯಿತಾ, ಭೂಮಿ ಅಜಿತ್ ಮದುವೆಯಾಗಿ ಬಂದಾಗಿಂದಲೂ ಸಹ ಅಡುಗೆ ಮನೆಗೆ ಹೋಗಬಾರ್ದು, ದೇವ್ರ ಮನೆಗೆ ಹೋಗಬಾರ್ದು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಮನೆಯೊಳಗೆ ಇದ್ರೂ ಸಹ ಭೂಮಿಗೆ ಎಲ್ಲಿಗೆ ಹೋಗೋಕ್ಕೂ ಅವಕಾಶನೇ ಮಾಡಿಕೊಡಲ್ಲ. ಅವಳಿಗೆಲ್ಲ ಈ ಥರ ಆಗಲಿ ಅಂತಲೇ ಕೆಲವರು ತುಂಬ ಖುಷಿ ಪಡೋರು ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಪೇಕ್ಷೆ ಮಾತ್ರ ಅವಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಅಜ್ಜಿ ಏನು ಮಾತಾಡದೆ ಬೇಜಾರಾಗಿ ಸಂಗೀತ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಈ ಮನೇಲಿ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಸೊಸೆದ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಪಡ್ತಾರೆ, ಆದರೆ ನಮ್ಮ ಮನೇಲಿ ಆ ಥರ ಯಾರೂ ಸಹ ಅನ್ನಲ್ಲ. ನಾನೇ ಹಠ ಮಾಡಿ ಯಾವಾಗಲೂ ನೀನು ಪೂಜೆ ಮಾಡಬೇಕು, ನನ್ನ ಸೊಸೆ ಮನೆಗೆಲ್ಲ ಪೂಜೆ ಮಾಡಬೇಕು, ಒಳ್ಳೇದಾಗಲಿ ಅಂತ ಆಸೆ ಪಡಬೇಕು ಅಂತ ನಾನು ಅಷ್ಟೇ ಆಸೆ ಪಡ್ತಿದ್ದೆ. ಬಟ್ ಇನ್ಮೇಲೆ ಯಾವತ್ತೂ ನಿನಗೆ ನಾನು ಆ ಥರ ಕೇಳಲ್ಲ, ಇನ್ಮೇಲೆ ನೀನು ಯಾವತ್ತೂ ಪೂಜೆ ಮಾಡಬೇಡ, ಬಾ ನೀನು ರೂಮಿಗೆ ಹೋಗು ಅಂತ ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಜಿತ್ ಬಂದು, ಅಮ್ಮ ಪ್ಲೀಸ್ ಅಮ್ಮ, ಯಾಕಮ್ಮ ಹಿಂಗಂತೀಯ, ಸರಿ ಭೂಮಿ ಕೈಲಿ ಪೂಜೆ ಮಾಡಿಸ್ಬೇಡ, ಅಟ್ಲೀಸ್ಟ್ ಪೂಜೆ ಮಾಡೋದೇನಾದರೂ ಭೂಮಿ
ನಿಂತು ನೋಡಂಗೆ ಮಾಡಮ್ಮ ಅಂತ ಅನ್ಬೇಕಾದ್ರೆ, ನೋಡು ಅಜಿತ ನನ್ನ ಮೇಲೆ ಪ್ರೀತಿ ಗೌರವ ಇದ್ದರೆ ನನ್ನ ಮಾತಿಗೆ ಬೆಲೆ ಕೊಡೋದಾದರೆ ಸುಮ್ಮನೆ ನಿಂತ್ಪಾಡಿ ನೀನು ನಿಂತ್ಕೊ ಅಂದ್ಬಿಟ್ಟು ಭೂಮಿನ ಕರ್ಕೊಂಡು ರೂಮಿಗೆ ಹೋಗೇ ಬಿಡ್ತಾಳೆ. ನೋಡು ಭೂಮಿ, ನಾನು ಹೇಳೋವರೆಗೂ ಸಹ ನೀನು ಈ ರೂಮ್ ಒಳಗಡೆ ಇರಬೇಕು, ಆದರೂ ಬಿಟ್ಟು ನೀನು ಈಚೆ ಬರಬಾರ್ದು ಆಯಿತಾ, ನನ್ನ ಮಾತನ್ನ ಮೀರಬಾರ್ದು ಅಂತ ಹೇಳ್ಬೇಕಾದ್ರೆ ಹ್ಞೂ ಅತ್ತೆ ಅಂತ ಭೂಮಿ ಕತ್ತಲ್ಲಾಡಿಸಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊ ಅಂತ ಅಂದ್ಬಿಟ್ಟು, ಅಲ್ಲ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಒಂದು ಮಾತು ಕೇಳ್ದಲ್ಲ ನೀನು ಹೋಗ್ತಾ ಇದೆಯಲ್ಲ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ನೀವು ನನಗೆ ಅತ್ತೆ ಮಾತ್ರ ಅಲ್ಲ ಅಮ್ಮ, ನನ್ನ ಎಲ್ಲ ಕಷ್ಟಗಳಲ್ಲೂ ನೀವು ನನ್ನ ಜೊತೆ ಇದ್ದೀರಾ, ಇದು ಸಹ ನಾನು ಒಳ್ಳೇದಕ್ಕೆ ಮಾಡ್ತಿದ್ದೀರಾ ಅಂತ ನಾನು ನಂಬಿದ್ದೀನಿ ಅಮ್ಮ ಅಂತ ಅಂದಾಗ, ನನ್ನ ಮುದ್ದು ಸೊಸೆ ಅಂತ ಅವಳನ್ನ ಮುದ್ದು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹಗ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಟೆನ್ಷನಿಂದ ಅಜಿತು ಬಂದೇ ಬಿಡ್ತಾನೆ. ಅಜಿತ್ ಜೊತೆ ಅಪೇಕ್ಷೆ ಮತ್ತು ಈ ಕಡೆ ಮನಸ್ವಿನಿ ಇಬ್ಬರು ಸ್ಟೆಪ್ ಹತ್ತಿ ಬರ್ತದನ್ನ ನೋಡಿಬಿಟ್ಟು ಮತ್ತೆ ಜೋರಾಗಿ ಸಂಗೀತ ಬೈತಾ ಇರ್ತಾಳೆ. ನೋಡು, ನಾನು ಹೇಳ್ದೆ ತಾನೆ ನೀನು ಒಳಗಡೆ ಹೋಗು ಅಂದರೆ ಹೋಗಬೇಕು, ನಾನು ಕರೆಯೋವರೆಗೂ ನೀನು ಬರಬಾರ್ದು ಅಂತ ಆರ್ಡ್ರ್ ಮಾಡ್ತಿರ್ಬೇಕಾದ್ರೆ ಭೂಮಿ ಒಳಗಡೆ ಹೋದಾಗ ಲಾಕ್ ಮಾಡ್ಕೊಬಿಡ್ತಾಳೆ. ಅಜಿತ ಬಂದು ಹೇಳ್ತಾ ಇರ್ತಾನೆ, ಯಾಕಮ್ಮ ಈ ಥರ ಮಾಡಿದೆ, ಪ್ಲೀಸ್ ಭೂಮಿನ ಕರಿ ಅಂತ ಅಂದಾಗ ಕಣ್ಣು ಮಿಸುಕ್ಬಿಟ್ಟು ಹೋಗೋ ಸುಮ್ಮನೆ ಕೆಳಗಡೆ ಯಾರ್ಯಾರೋ ಬರ್ತಾ ಇದ್ದಾರೆ ಅಂತ ಕಣ್ಣು ಮಿಸುಕ್ಬೇಕಾದ್ರೆ ಅಜಿತು ಏನೋ ಅರ್ಥ ಮಾಡ್ಕೊಂಡು ಅವನು ಕೆಳಗಡೆ ಹೋಗ್ತಾ ಇರ್ತಾನೆ. ನಿಮಗೆ ಬೇರೆ ಸ್ಪೆಷಲಾಗಿ ಹೇಳ್ಬೇಕಾ, ಹೋಗು ಅಂತ ಬೈದಾಗ ಅಪೇಕ್ಷೆ ಮತ್ತು ಮನಸ್ವಿನಿ ಇಬ್ಬರು ಕೆಳಗಡೆ ಬರ್ತಾರೆ. ಈ ಕಡೆ ತುಂಬ ಬೇಜಾರು ಮಾಡಿಕೊಂಡು ಸಂಗೀತ ದೇವ್ರ ಹತ್ರ ಕೇಳ್ತಾ ಇರ್ತಾಳೆ, ದೇವ್ರೇ ಗಣೇಶ, ನಾನು ಅಂದ್ಕೊಂಡಂಗೆ ಆಗಪ್ಪ, ನನ್ನ ಸೊಸೆಗೆ ಒಳ್ಳೆ ಸ್ಥಾನ ಮಾನ ಎಲ್ಲ ಸಹ ಈ ಮನೇಲಿ ಸಿಗೋಂಗೆ ಮಾಡು, ನಿನ್ನ ದಯದಿಂದ ಇವತ್ತೆಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಕೆಳಗಡೆ ಬರ್ತಾ ಇರಬೇಕಾದ್ರೆ ಶ್ರವಣ ಕೇಳ್ತಾ ಇರ್ತಾನೆ, ಅಕ್ಕ ಏನಾಯ್ತಕ್ಕ ನಿನಗೆ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಪ್ಲೀಸ್ ಮಾತಾಡು, ಈ ಮನೆ ಸಂಪತ್ತು, ಈ ಮನೆ ಲಕ್ಷ್ಮಿ ನೀನು, ನಿನ್ನಿಂದಲೇ ಈ ಮನೆ ಎಲ್ಲ ಒಳ್ಳೇದಾಗಿರೋದು, ಅಂಥದ್ರಲ್ಲಿ ಇವತ್ತು ನೀನು ಈ ರೀತಿ ಇದೆಯಾ ಅಂದರೆ ಇದಕ್ಕೆ ಕಾರಣ ಏನಿರ್ಬೋದು, ನಿಮಗಾದ್ರೂ ಗೊತ್ತಾ ಭಾವ ಅಂತ ರಮಣ್ಣ ಕೇಳ್ತಿರ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅನ್ಬೇಕಾದ್ರೆ, ಅಕ್ಕ ಹಾಗಾದರೆ ಏನು ನಡೀತು, ಏನಾಗ್ತಿದೆ ಈ ಮೇಲೆ ಅಂದರೆ ಅದನ್ನಾದರೂ ಹೇಳು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತಾನೆ. ಆಗ ಅಜ್ಜಿ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಯಾವಾಗಲೂ ಅವಳೇ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ, ಇವಾಗ ನೋಡಿದ್ರೆ ಯಾಕೆ ಈ ರೀತಿ ಅಂತಿದ್ಯಾ ಅಂದಾಗ, ಇನ್ನೇನಮ್ಮ ಮಾಡಲಿ, ನನ್ನ ಮಗಳು ಥರ ಇರೋ ನನ್ನ ಸೊಸೆಗೆ ಒಳ್ಳೇದಾಗಲಿ ಅಂತ ನಾನು ಯಾವಾಗಲೂ ಭೂಮಿನೇ ಪೂಜೆ ಮಾಡಲಿ ಅಮ್ಮ ಅಂತ ನಿಮ್ಮ ಹತ್ರ ಕಾಡಿ ಬೇಡಿ ಅಂಗ್ಲಾಚಿ ಬೇಡ್ತಾ ಇದ್ದೆ, ಅಂತೂ ನೀವು ಒಪ್ಕೊತಿದ್ರಿ ಪೂಜೆ ಮಾಡಿಸ್ತಿದ್ದೆ, ಬಟ್ ಇವಾಗ ಅದೆಲ್ಲ ಏನೂ ಬೇಡ ಆಯಿತಾ, ಅವಳ ಪಾಡಿಗೆ ಅವಳು ಇರಲಿ, ಈ ಮನೇಲಿ ಯಾರೂ ಪೂಜೆ ಮಾಡೋದು ಬೇಡ, ನಿಮ್ಮ ಕಿವಿನ ಊದಕ್ಕಿದ್ದಾಳಲ್ಲ ನಿಮ್ಮ ಮೊಮ್ಮಗಳು, ಅವಳ ಜೊತೆ ನೀವು ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ಗೆ ಕೋಪ ಬಂದ್ಬಿಟ್ಟು ಅಪೇಕ್ಷೆ ಮುಖನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಏನು ಕಿವಿ ಊದದ, ಏನು ಅಪೇಕ್ಷೆ, ನೀನು ಅಜ್ಜಿಗೆ ಕಿವಿ ಊದಿದ್ಯಾ, ಅಮ್ಮನಿಗೆ ಏನಂತ ಕಿವಿ ಊದಿದೆ, ನೀನು ಏನಂದೆ ಭೂಮಿನ, ಅದನ್ನು ಹೇಳ್ತೇ ಇಲ್ವೋ ಅಂತ ಹೇಳ್ತಿರ್ಬೇಕಾದ್ರೆ ಅದು ಮಾವ ಅಂತ ಅಪೇಕ್ಷೆ ಹೇಳ್ತಿರ್ಬೇಕಾದ್ರೆ ಹೇಳು ಅದೇನು ಅಂತ ಹೇಳ್ತಾ ಇರ್ತಾಳೆ. ಏನು ಹೇಳಲ್ವಾ, ಸರಿ ಬಿಡು ನಾನೇ ಹೇಳ್ತೀನಿ ಅಂತ ಸಂಗೀತ ಶ್ರವಣ್ಗೆ ಹೇಳ್ತಾ ಇರ್ತಾಳೆ. ಸರಿ ಬಿಡು ಅಪ್ಪು, ನಾನೇ ಹೇಳ್ತೀನಿ ಅಂತ ಅಂದ್ಬಿಟ್ಟು, ಏನು ಗೊತ್ತೇನೋ, ನೀನು ಮತ್ತು ಅಮ್ಮ ಪ್ರೀತಿಯಿಂದ ಭೂಮಿನ ಕಾಳಜಿ ಮಾಡ್ತಿರೋದನ್ನ ನನ್ನ ಮಗಳಿಗೆ ಸಹಿಸೋಕ್ಕಾಗ್ತಿಲ್ಲ, ಅದಕ್ಕೆ ಅವ್ರ ಅಜ್ಜಿಗೆ ಹೇಳ್ತಾ ಇದ್ಲು, ಭೂಮಿನೇನಾದರೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಎದುರಿಸ್ತಾ ಇದ್ಲು. ಆಯಿತು ಬಿಡು, ಇನ್ಮೇಲೆ ಭೂಮಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋಕ್ಕೆ ನಾನು ಬಿಡಲ್ಲ ಆಯಿತಾ, ಈ ಮನೇಲಿ ಅಮ್ಮನೇ ದೊಡ್ಡವರು, ಇವರಿಗೆಲ್ಲ ಗೊತ್ತು, ತಪ್ಪು ಸರಿ ಯಾವುದು ಗೊತ್ತು, ನ್ಯಾಯ ಅನ್ಯಾಯ ಎಲ್ಲದು ಗೊತ್ತು, ಏನಾದರೂ ಭೂಮಿನೇ ಪೂಜೆ ಮಾಡಬೇಕು ಅಂತ ಇವ್ರ ಮನಸ್ಸಲ್ಲಿದ್ದರೆ ಇವರೇ ಹೋಗಿ ಭೂಮಿನ ಕರ್ಕೊಬರಲಿ, ಇಲ್ಲ ಅಂತ ಅಂದರೆ ನಾನು ಯಾವುದೇ ಕಾರಣಕ್ಕೂ ಭೂಮಿ ಹತ್ರ ಪೂಜೆ ಮಾಡಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಡೆ ಸಂಗೀತ ಮಾತುಗಳನ್ನೆಲ್ಲ ಕೇಳಿ ಅಜ್ಜಿ ಒಂದು ಡಿಸಿಷನ್ನ ತಗೊಂಡು ಭೂಮಿನ ಕರ್ಕೊಬರೋಕ್ಕೆ ಅಂತ ಮೇಲೆ ಹೋಗ್ತಾ ಇರ್ತಾರೆ. ಈ ಕಡೆ ಅಜಿತ್ ಕಣ್ಸನ್ನೆ ಮಾಡ್ತಿರ್ಬೇಕಾದ್ರೆ ಒಳ್ಳೊಳಗೆ ಸಂಗೀತ ಸ್ವಲ್ಪ ನಗಾಡ್ತಾ ಇರ್ತಾಳೆ. ಈ ಕಡೆ ಏನು ಮಾಡಿಬಿಡ್ತಾರೆ ಅಜ್ಜಿ ಅಂತ ಅಪೇಕ್ಷೆ ಮತ್ತು ಅಶ್ವಿನಿ ಇಬ್ಬರು ಸಹ ಮೇಲೆ ಹೋಗ್ತಾ ಇರ್ತಾರೆ. ಇನ್ನೇನು ಅಜ್ಜಿ ಡೋರ್ ತೆಗಿಬೇಕು, ಅವಾಗ ಅಜ್ಜಿ ಅಂತ ಜೋರಾಗಿ ಕೂಕೋ ಬಂದು ಅಪ್ಪು ಹೇಳ್ತಾ ಇರ್ತಾಳೆ, ನೀನೇನಾದರೂ ನಿನ್ನ ಮಗಳ ಕಣ್ಣೀರಿಗೆ ಕರಗಿ ಡೋರ್ ಓಪನ್ ಮಾಡಿದರೆ ಲೈಫ್ ಲಾಂಗು ನೀನು ಸೊಸೆ ಅಂತ ಭೂಮಿನ ಒಪ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ನೋಡು, ಇದಕ್ಕೆಲ್ಲ ಕರಗಬೇಡ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊಂಥರ ಎಲ್ಲ ಬುದ್ಧಿ ಹೇಳಿದ್ದಾನೆ ಶ್ರವಣ, ಆದರೂ ಸಹ ನಿನ್ನ ಮನಸ್ಸಲ್ಲಿ ಸ್ವಲ್ಪ ಅಳುಕುನೋದಿಲ್ಲ ಅಲ್ವಾ, ನನ್ನ ಮಗಳು ಅಲ್ಲಿ ಕಣ್ಣೀರು ಆಗ್ತಾ ಇದ್ದಾಳೆ, ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಆದರೆ ಅವಳಿಗೆ ಇಷ್ಟ ಇಲ್ದಿದ್ದನ್ನು ನಾನು ಯಾವುದೂ ಮಾಡಲ್ಲ ಅಂತ ಅನ್ಬೇಕಾದ್ರೆ ನಿನಗೊಂಚೂರು ಬುದ್ಧಿ ಇಲ್ಲ, ವಯಸ್ಸಾಗಿದೆ ಅಷ್ಟೇ, ಏನಾದರೂ ಮಾಡ್ಕೊ ಅಂತ ಅಜ್ಜಿನ ಬೈದು ಅಪೇಕ್ಷೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ಒಳ್ಳೆ ಡಿಸಿಷನ್ನ ತೊಗೊಂಡು ಭೂಮಿನ ಕೈ ಹಿಡ್ಕೊಂಡು ಕೆಳಗಡೆ ಕರ್ಕೊಂಡು ಬಂದಾಗ ಎಲ್ಲರಿಗೂ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ದೇವಿಯಾನಿ ಮಾತ್ರ ಒಳಗೆ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಆವಾಗ ಅಜ್ಜಿ ಶ್ರವಣ್ ಹತ್ರ ಭೂಮಿನ ನಿಲ್ಲಿಸ್ಬಿಟ್ಟು ಹೇಳ್ತಾ ಇರ್ತಾರೆ, ಈ ಮನೆಗೆ ಹಿರಿಯವಳು ನಾನು ಹೇಳ್ತಾ ಇದ್ದೀನಿ, ನೀನು ಹೋಗಿ ಗಣೇಶ ಪೂಜೆ ಮಾಡು ಅಂತ ಹೇಳಿದಾಗ ಅಜಿತ್ಗೆ ಮತ್ತು ಶ್ರವಣ್ಗೆ ಹಾಗೆ ಸಂಗೀತನಿಗೆ ತುಂಬ ಖುಷಿ ಆಗ್ತಿದ್ರೆ ದೇವಿಯಾನಿಗೆ ಮಾತ್ರ ಕೋಪ ಬರ್ತಿರುತ್ತೆ. ಜೊತೆಗೆ ಅಪ್ಪು ಹೊಟ್ಟೆ ಉರ್ಕೊಂಡು ಹೇಳ್ತಾ ಇರ್ತಾಳೆ, ಏನು ಅಜ್ಜಿ ನೀವು ಹೇಳ್ತಾ ಇದ್ದೀರಾ ಪೂಜೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ.
ಆಗ ಒಂದು ಕಡೆ ಸಂಗೀತನೂ ಹೇಳ್ತಾ ಇರ್ತಾಳೆ, ಅಮ್ಮನೇ ಹೇಳ್ತಾ ಇದ್ದಾರಲ್ವ ನೀನು ಹೋಗಿ ಪೂಜೆ ಮಾಡು ಭೂಮಿ ಅಂತ ಅಂದಾಗ ಅವಳಿಗೆ ತುಂಬ ಖುಷಿಯಾಗಿ ಅಜಿತ್ ಮುಖ ನಾನು ನೋಡ್ತಾ ಇರ್ತಾಳೆ. ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಇಂಥವಳ ಕೈಲಿ ಪೂಜೆ ಮಾಡಿಸಿದ್ರೆ ಅಷ್ಟೇ ನಮ್ಮ ಮನೆ ಉದ್ಧಾರ ಆಗಲ್ಲ. ಇವತ್ತು ಅಂಜುಗೆ ಈ ಸ್ಥಿತಿ ಬರೋಕ್ಕೆ ಕಾರಣ ಇವಳೇ. ಮನೆಯವರೆಲ್ಲ ಎಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ವಿ, ಇವತ್ತು ಅಂಜು ಇಲ್ಲ, ಇವಳಿಂದಲೇ ಇವಳು ಹೊರಗಿನಿಂದ ಬಂದಮೇಲೆ ನಮ್ಮ ಮನೆ ನೆಮ್ಮದಿನ ಹಾಳಾಗೋಯ್ತು ಅಂತ ಮತ್ತೆ ಬೈತಾ ಇರ್ತಾಳೆ. ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಸುಖ ಶಾಂತಿ ನೆಮ್ಮದಿ ಸಂತೋಷ ಎಲ್ಲನೂ ಇವಳು ಕಿತ್ಕೊಂಡಿದ್ದಾಳೆ, ಇಂಥವಳ ಕೈಲಿ ಪೂಜೆ ಮಾಡಿಸ್ತೀರ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ, ಯಾಕೆ ನಿನಗೆ ಇವಳ ಮೇಲೆ ಇಷ್ಟೊಂಥರ ದ್ವೇಷ, ಅನ್ಯಾಯ ಆಗಿದೆ ಅಂಜುಗೆ, ನಾನು ಒಪ್ಕೋತೀನಿ, ಆದರೆ ಏನು ಮಾಡಿದ್ವಿ, ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದಾರೆ, ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೂ ನೀವು ದ್ವೇಷಿಸ್ತಾ ಇದ್ದೀರಲ್ಲ, ನ್ಯಾಯವಾಗಿ ನೋಡ್ತಿದ್ರೆ ನೀವು ಅಜಿತ್ ಮೇಲೆ ಕೋಪ ಮಾಡ್ಕೋಬೇಕು. ಅಂಥದ್ರಲ್ಲಿ ಅಜಿತನ್ನು ಮರ್ತ್ಬಿಟ್ಟು ಅವನ ಜೊತೆ ಖುಷಿಯಾಗಿ ಈಗ ಭೂಮಿ ಮೇಲೆ ಕೋಪ ಮಾಡ್ಕೋತಿದ್ಯಾ? ಯಾಕೆಂದರೆ ಅವಳು ಹೊರಗಡೆಳಲ್ವ, ಅದಕ್ಕೆ ನಿನಗೆ ಕೋಪ ಜಾಸ್ತಿ. ಅವನು ನಮ್ಮನವನಲ್ವ, ಅದಕ್ಕೆ ನಿನಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಅಲ್ವೇನೆ, ಏನೇ ಆಗಿದೆ ನಿನಗೆ ಅಂತ ಬೈತಾ ಇರ್ತಾಳೆ. ಆಗ ಅಜ್ಜಿ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಮನೆ ಹಿರಿಯಳು ನಾನು, ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವತ್ತು ಆ ರಾಣ ಅರೆಸ್ಟ್ ಆದಾಗಿಂದಲೇ ನೆಮ್ಮದಿಯಿಂದ ನಾವು ಗಣಪತಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಕಾರಣನೇ ಈ ಹುಡುಗಿ ಭೂಮಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಳೇ ಗಣಪತಿ ಪೂಜೆ ಮಾಡಲಿ ಅಂತ ಅಂದಾಗ ಸಂಗೀತನಿಗೂ ಅಜಿತ್ಗೂ ತುಂಬ ಖುಷಿ ಆಗ್ತಿರುತ್ತೆ. ಈ ಕಡೆ ದೇವ್ಯಾನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಅಪೇಕ್ಷೆ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಯಾರು ಸಹ ನನಗೇನು ಹೇಳೋ ಅವಶ್ಯಕತೆ ಇಲ್ಲ, ಇಷ್ಟ ಇಲ್ಲ ಅಂತಂದರೆ ಈ ಪೂಜೆಯಲ್ಲಿ ಭಾಗವಹಿಸ್ಬೇಡಿ, ನನ್ನ ಮೇಲೆ ಗೌರವ ಇದ್ದವ್ರು ಮಾತ್ರ ಇಲ್ಲಿ ಇರಿ ಅಂತ ಹೇಳಿದಾಗ ಆಶ್ಚರ್ಯದಿಂದ ಅಜ್ಜಿ ಮುಖನ ಭೂಮಿ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.